ಸರ್ ಕಲಾವಿದರ ಸಂಘದಲ್ಲಿ ವಿಶೇಷ ಪೂಜೆ ಮತ್ತು ಹೋಮ ನಡೀತಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಗುರುಕಿರಣ್ ಅವರು ಕೂಡ ಭಾಗಿಯಾಗಿದ್ದಾರೆ. ಈ ಬಗ್ಗೆ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ಇಷ್ಟು ವರ್ಷದ ನಿಮ್ಮ ಒಂದು ಅನುಭವದಲ್ಲಿ, ಇಷ್ಟು ವರ್ಷದ ದಶಕದ ಒಂದು ಅನುಭವದಲ್ಲಿ ಈ ಥರದೊಂದು ಪೂಜೆ ಈ ಹಿಂದೆ ನೋಡಿದ್ರಾ ಅಂತ? ಎಲ್ಲರೂ ನನ್ನ ಲೆಕ್ಕದಲ್ಲಿ ಸ್ವಲ್ಪ ಸ್ವಾರ್ಥಿಗಳೇ. ಅವ್ರವ್ರ ಪೂಜೆ ಅವ್ರವ್ರ ಮನೇಲಿ ಮಾಡ್ತಾರೆ. ಇದು ನಮ್ಮ ಕಲಾವಿದರ ಸಂಘ ಅಥವಾ ಇಡೀ ಚಿತ್ರರಂಗನೇ ಒಂದು ಮನೆ ಇದ್ದಂಗೆ. ಸೊ ಇದ್ಯಾರು ಹಿರಿಯರು ಏನೋ ಫಸ್ಟ್ ಟೈಮ್ ಪೂಜೆ ಒಳ್ಳೆ ಮನಸ್ಸಿನ ಮಾಡಿದ್ದಾರೆ. ನನಗೆ ಹೇಳುವಾಗ ಓಕೆ ಎಲ್ಲರಿಗೋಸ್ಕರ ಮಾಡ್ತಾ ಇದ್ದಾರೆ, ನನಗೆ ಖುಷಿ ಆಯಿತು, ಅದಕ್ಕೆ ಬಂದೆ. ಇಷ್ಟು ವರ್ಷಗಳಲ್ಲಿ ಇಲ್ಲದ ಪೂಜೆ ಪುನಸ್ಕಾರ ಇವಾಗ ಯಾಕೆ ಅಂತ? ಮಾಡಿದರೆ ಯಾಕೆ ಮಾಡಿದ್ರಿ ಅಂತ, ಮಾಡಿಲ್ದಿದ್ರೆ ಯಾಕೆ ಮಾಡಿಲ್ಲ ಅಂತ. ಸೊ ಎರಡು ಇದೇ ಆಗುತ್ತೆ. ಅವ್ರಿಗೆ ಮನಸ್ಸಾಯ್ತು ಕಾಣುತ್ತೆ ಮಾಡೋಕ್ಕೆ, ಅಥವಾ ಯಾರ ಪುರೋಹಿತರು ಹೇಳಿರ್ಬೋದು, ಏನೋ ಪ್ರಾಬ್ಲಮ್ ಇರ್ಬೋದು, ಏನೋ. ಬಟ್ ಮಾಡಿದ್ದು ಪೂಜೆ ಮಾಡೋದು ಯಾವುದು ಕೆಟ್ಟದಕ್ಕಲ್ಲ, ಒಳ್ಳೇದಕ್ಕೆ. ಪೂಜೆಯಿಂದ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇದೆಯಾ ಸರ್ ಇಂಡಸ್ಟ್ರಿಗೆ? ಡೆಫಿನೆಟ್ ಆಗಿ ಪ್ರತಿಯೊಂದರಲ್ಲಿ ಹೋಪ್ ಇರೋದು. ನಾವು ಈಗ ದೇವರು ಇದ್ದಾರೆ ಇಲ್ವ ಅಂತ ಹೇಳಿದ್ರೆ ನಾವೇನು ಹೇಳೋದು? ದೇವ್ರು ಇದ್ದಾರೆ ಇಲ್ವ ಅಂತ ಹೇಳಿದ್ರೆ ಆ ದೇವ್ರು ಇದ್ದಾರಾ, ಆ ದೇವ್ರು ನಾವು ಹೇಳಿದ್ ಕೇಳ್ತಾರೆ ಅನ್ನೋದಕ್ಕಿಂತ ಇದು ಯಾವ ಒಳ್ಳೆ ಮನಸ್ಸಿಂದ ಮಾಡೋದು. ಆ್ಯಕ್ಚುಲಿ ನಾವು ಒಳ್ಳೆ ಮನಸ್ಸಿಂದ ಮಾಡೋದು ಎಲ್ರಿಗೂ ಒಳ್ಳೇದಾಗುತ್ತೆ. ಸರ್ ಕಲಾವಿದರ ಸಂಘದಲ್ಲಿ ಹೋಮ ಅಂತ ಬಂದಾಗ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿತ್ತು. ಇಲ್ಲಿ ಮಾಡಬೇಕಾಗಿತ್ತ, ಬೇಕಿತ್ತ ಇದೆಲ್ಲ ಅಂತ. ಆ ಒಂದು ಪ್ರತಿಕ್ರಿಯೆಗಳಿಗೆ ನಿಮ್ಮ ರಿಯಾಕ್ಷನ್? ಒಂದು ಆಡಳಿತ ಪಕ್ಷ ಅಥವಾ ಏನು ನಿರ್ಧಾರ ತಗೊಂಡ್ರು ಆಪೋಸಿಷನ್ ಅದನ್ನು ರಾಂಗ್, ತಪ್ಪು ಅನ್ನತ್ತೆ. ಸೊ ಪ್ರತಿಯೊಂದು ಇಂಡಸ್ಟ್ರಿಯಲ್ಲಿ ಫಾರ್ ಮತ್ತು ಆ್ಯಂಟಿ ಇದ್ದೇ ಇರುತ್ತೆ. ಆಮೇಲೆ ಇನ್ನೊಂದು ಏನಾಗಿದೆ, ಈಗ ಬೇಸಿಕಲಿ ಸೋಷಿಯಲ್ ಮೀಡಿಯಾದಿಂದ ನಾನು ಯಾರ ಪವರ್ನವರನ್ನು ನಾವು ನೆಗೆಟಿವ್ ಅಂತ ಹೇಳಿದರೆ ನನಗೆ ರೆಕಗ್ನಿಷನ್ ಸಿಗುತ್ತೆ. ಸೊ ತುಂಬ ಜನ ಹೀಗೆ ಪಾಪ್ಯುಲರ್ ಆಗಿದ್ದಾರೆ ಕೆಲಸ ಮಾಡೋದ್ರಿಂದ, ಹೀಗೆ ಬೈಯೋದ್ರಿಂದ. ಒಂದಷ್ಟು ಈಗ ಯೂಟ್ಯೂಬಲ್ಲಿ ಕೆಲವರು ಇತ್ತೀಚೆಗೆ ನೋಡಿದೆ, ಯಾರಿಗೆ ದೊಡ್ಡವ್ರಿಗೆ ಹೆಸರಿದ್ದವ್ರಿಗೆ ಬೈದರೆ ಇನ್ಸ್ಟೆಂಟ್ ಪಾಪ್ಯುಲರ್ ಆಗ್ತಾರೆ, ಜನ ಯಾರು ಅಂತ ನೋಡ್ತಾರೆ. ಸೊ ಈ ಕ್ರೇಜಿಂದ ಏನಕ್ಕೆ ಮಾಡಬೇಕಾದ್ರೆ ಆಮೇಲೆ ಪೂಜೆಗೆ ಯಾರಾದ್ರು ಕಮೆಂಟ್ ಮಾಡೋರು ನನ್ನ ಲೆಕ್ಕದಲ್ಲಿ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂತ ಅನ್ಸುತ್ತೆ. ಎಷ್ಟು ವರ್ಷಗಳಿಂದ ನೋಡ್ಕೊ ಬಂದಿದೆ ಅಂದರೆ ಇಂಡಸ್ಟ್ರಿಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಎಷ್ಟೋ ಇಡೀ ಇಂಡಸ್ಟ್ರಿ ಒಟ್ಟಿಗೆ ಸೇರ್ತಾರೆ, ಎಲ್ಲ ನಟರು ಸೇರ್ತಾ ಇದ್ರು. ಸೊ ಇತ್ತೀಚೆಗೆ ಏನೋ ಆ ಒಗ್ಗಟ್ಟು ಒಂದು ರೀತಿ ದೂರ ಆಗ್ತಿದೆ. ಈಗ ಉದಾಹರಣೆಗೆ ಇವತ್ತಾದರೂ ಕೂಡ ಎಷ್ಟೋ ಜನ ಬರಬೇಕಾಯ್ತು ಈ ಥರ ಒಂದು ಕಾರ್ಯಕ್ರಮ ಅಂತಂದ್ರೆ, ಎಷ್ಟೋ ಸ್ವಲ್ಪ ದಿನ ಮಿಸ್ ಆಗಿರುವಂಥದ್ದು. ಇದು ಇನ್ವಿಟೇಷನ್ ಕೊಟ್ಟು ಬರೋ ಕಾರ್ಯಕ್ರಮ ಅಲ್ಲ ಇದು. ಆ್ಯಕ್ಚುಲಿ ಈಗ ಇದೇ ಹೇಳ್ತೀನಿ, ಈಗ ರಾಕ್ ಲೈನ್ ಅದು ದೊಡ್ಡಣ್ಣ ಈ ಎಲ್ಲ ಸೀನಿಯರು ಯಾವುದಾದ್ರು ಮುಹೂರ್ತಕ್ಕೆ ಅಥವಾ ರಿಲೀಸ್ ಫಂಕ್ಷನ್ ಹೇಳಿದ್ರೆ ಎಲ್ಲರೂ ಬರ್ತಾರೆ ಡೆಫಿನೆಟ್ ಆಗಿ. ಪೂಜೆಗೆ ಹೇಳ್ತಾರೆ, ಅದು ಪೂಜೆಗೆ ನಾವು ಕರೆಯೋದಂತಲ್ಲ, ತಿಳಿಸೋದು ಅಷ್ಟೇ ಇಂಪಾರ್ಟೆಂಟ್. ಪೂಜೆಗೆ ನಾವು ಇಲ್ಲ ನೀವು ಬರಲೇಬೇಕು, ಎಷ್ಟೊತ್ತಿಗೆ ಬರ್ತೀರಾ, ಅದಕ್ಕೆ ಒಂದು ಮ್ಯಾನೇಜರ್ ಇಟ್ಕೊಂಡು ಇಡೋಕ್ಕಾಗಲ್ಲ. ಸೊ ಫ್ರೀ ಇದ್ದವ್ರು ಬರ್ತಾರೆ, ಇಲ್ಲಾಂದ್ರೆ ಅವ್ರು ಅಲ್ಲೇ ಇದ್ಕೊಂಡು ಕೈ ಮುಗಿತಾರೆ. ಒಂದಷ್ಟು ಜನ ನೇರವಾಗಿ ಬೆಟ್ ಮಾಡಿ ಹೇಳ್ತಾರಂಥದ್ದು ಈ ಪೂಜೆ ನಡೀತಾರಂಥದ್ದು ದರ್ಶನ್ಗೂ ಅವ್ರಿಗೋಸ್ಕರ ಅಂತ ಹೇಳ್ಬೋದು. ನಾವೇನು ಹೇಳೋಕ್ಕಾಗತ್ತೆ, ನಾನೇನು ಹೇಳೋಕ್ಕಾಗತ್ತೆ, ನನಗೆ ಅದಕ್ಕೂ ಸಂಬಂಧ ಇಲ್ಲ. ನಾನು ಪೂಜೆ ಕರೆದು ನಾನು ಬಂದೆ. ದರ್ಶನ್ ಅವ್ರು ಯಾರಿಲ್ಲ, ಅವರ ಫ್ಯಾಮಿಲಿ ಅವ್ರು ಯಾರಿಲ್ಲ. ದರ್ಶನ್ ಅವ್ರಿಗೆ ಎಲ್ಲಿ ಪೂಜೆ ಮಾಡಿದ ದರ್ಶನ್ ಅವ್ರಿಗೆ, ಈಗ ದೇವಸ್ಥಾನದಲ್ಲಿ ದರ್ಶನ್ ಅವ್ರಿಗೆ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗತ್ತೆ? ಈಗ ಯಾರು ಹೇಳಿದ್ದು ದರ್ಶನ್ ಅವ್ರಿಗೆ ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವ್ರ ಲೆಕ್ಕದಲ್ಲಿ ನಮ್ಮಲ್ಲಿ ಒಗ್ಗಟ್ಟಿದೆ. ಹಾಗಾದರೆ ಈಗ ಯಾರು ಹೇಳಿದರು ಅಂದರೆ ನಮ್ಮಲ್ಲಿ ಒಗ್ಗಟ್ಟಿದೆ, ದರ್ಶನ್ಗೋಸ್ಕರ ಎಲ್ಲರೂ ಪೂಜೆ ಮಾಡ್ತಾರೆ, ಆ ಲೆಕ್ಕದಲ್ಲಿ ಒಗ್ಗಟ್ಟಿದೆ. ಬಟ್ ಇನ್ನೂ ಅವರೇ ಹೇಳ್ತಾರೆ ಇಲ್ಲ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತ. ಅರ್ಥ ಇಲ್ಲ. ಸರ್ ನಿಮ್ಮ ಪ್ರಕಾರ ಇವತ್ತಿನ ಪೂಜೆ ಸಕ್ಸಸ್ಫುಲ್ ಆಗಿದೆ ಅಂತ ಅನಿಸ್ತಾ ಇದೆಯಾ ಅಂತ? ಈಗ ಒಂದು ಪೂಜೆ ಒಳ್ಳೆ ಮನಸ್ಸಿಂದ ಮಾಡೋದು, ಈ ಸಕ್ಸಸ್ಫುಲ್ ನಾನ್ ಸಕ್ಸಸ್ಫುಲ್ ಇನ್ನು ರಿಸಲ್ಟ್ ನೋಡ್ಬೇಕಷ್ಟೇ. ಇದು ಬಿಟ್ಟು ನಾವು ಪೂಜೆ ಮಾಡೋದ್ರಿಂದಲೇ ಆಗತ್ತೆ ಅಲ್ಲ. ಪೂಜೆ ಒಳ್ಳೇದಾಗಲಿ ಅಂತ ಪೂಜೆ ಮಾಡೋದು, ಹರಿಸೋದು, ಪ್ರಾರ್ಥನೆ ಮಾಡೋದು, ಬರೀ ಒಳ್ಳೇದಾಗಲಿ ಅಂತ ಆ ಒಂದು ಮನಸ್ಸಿಂದ ಮಾಡೋದು. ಆ ಥರ ಮನಸ್ಸಿದ್ರೆ ಡೆಫಿನೆಟ್ ಆಗಿ ಒಳ್ಳೇದಾಗುತ್ತೆ ಅನ್ನೋ ನನ್ನ ಭಾವನೆ ಇದೆ. ಕೊನೆಯದಾಗಿ ಅಂದರೆ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ, ಬೇರೆ ಸಮಸ್ಯೆಗಳು ಅಂದರೆ ಥಿಯೇಟರ್ ಸಮಸ್ಯೆ ಇರೋದು, ನಿರ್ಮಾಪಕರೆಲ್ಲ ಸಿನಿಮಾ ಗೆಲ್ತಿಲ್ಲ ಅನ್ನೋದು. ಅದಕ್ಕೂ ಕೂಡ ಇದೇ ಥರ ಒಗ್ಗಟ್ಟಲ್ಲಿ ಎಲ್ಲರೂ ಸೇರ್ತಾರೆ ಅಂತ ಭರವಸೆ ಇದೆಯಾ? ಒಗ್ಗಟ್ಟಲ್ಲಿ ಒಳ್ಳೆ ಕಥೆ, ಒಳ್ಳೆ ಚಿತ್ರ ಮಾಡಿದ್ರೆ ಡೆಫಿನೆಟ್ ಆಗಿ ಎಲ್ಲಿಂದಾದರೂ ಜನ ಬಂದೇ ಬರ್ತಾರೆ. ಸೊ ಇತ್ತೀಚೆಗೆ ಯಾವುದು ಭೀಮಾ ರಿಲೀಸ್ ಆಯಿತು, ಕಲೆಕ್ಷನ್ ಇದೆ. ನೀವು ಕೆಟ್ಟ ಚಿತ್ರ ಮಾಡಿ ನಾವು ವರ್ಷಕ್ಕೆ 300-400 ಚಿತ್ರ ಮಾಡಿಸಿ, ನಾನು ಹೇಳೋದು ಒಂದು ಏರಿಯಾದಲ್ಲಿ ಒಂದಿಷ್ಟು ಜನಸಂಖ್ಯೆ ಇದ್ದರೆ ಒಂದಿಷ್ಟು ಹೋಟ್ಲ್ ಇರಬೇಕು. ನಾವಿಲ್ಲ 150, ನಾನು ಹೋಟ್ಲ್ ಮಾಡ್ತೀನಿ, ನಾನು ಎರಡು ಹೋಟ್ಲಲ್ಲಿ 2 ದಿವಸ ಕೆಲಸ ಮಾಡಿದ್ದೀನಿ, ನಾನು ಹೋಟೆಲ್ ಮಾಡ್ತೀನಿ ಅಂತ ಊರೆಲ್ಲ ಹೋಟೆಲ್ ಮಾಡಿದೆ, ಯಾರು ಹೋಟ್ಲಿಗೆ ಬರ್ತಾರೆ? ಸೊ ನಿಮಗೆ ಯಾವತ್ತು ಡಿಮಾಂಡ್ ಮತ್ತು ಸಪ್ಲೈ ಅನ್ನೋದಿದೆ. ಸೊ ನಿಮಗೆ ಡಿಮಾಂಡ್ ಕಮ್ಮಿ, ಸಪ್ಲೈ ಜಾಸ್ತಿ ಆದರೆ ಓಡಲ್ಲ, 100% ಓಡಲ್ಲ. ಇದಿಷ್ಟು ಗುರುಕಿರಣ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಚಂದ್ರೇಶ್ ಜೊತೆ ಲೋಕೇಶ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.